ಐ ಥಿಂಕ್ ದಿಸ್ ಅ ಗುಡ್ ಪ್ಲಾಟ್ಫಾರ್ಮ್. ತುಂಬ ಒಳ್ಳೆ ಪ್ಲಾಟ್ಫಾರ್ಮ್ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಲೈಕ್ ಇಂಡಿಯಾದಲ್ಲಿ ಎಷ್ಟೊಂದು ಯಾವುದೇ ಥರ ಬ್ರ್ಯಾಂಡ್ಗಳಿದೆ ಅಂತ ಅಂದ್ಬಿಟ್ಟು ಜನಕ್ಕೆ ಗೊತ್ತೇ ಇರಲ್ಲ. ಯಾವುದೇ ಬ್ರ್ಯಾಂಡಲ್ಲಿ ಇ ವಿ ವೆಹಿಕಲ್ಸ್ಗಳನ್ನ ಬಿಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಜೊತೆಗೆ ಇಲ್ಲಿ ತುಂಬ ಕಾರ್ಸ್ಗಳನ್ನ ಡಿಸ್ಪ್ಲೇ ಮಾಡಿದ್ದಾರೆ, ಬಂದು ತಿಳ್ಕೊಬೋದು. ಜೊತೆ ಇನ್ನೊಂದೇನೆಂದರೆ, ಅವರು ಡಿ ವಿ ಅವ್ರು ಹೇಳ್ದಂಗೆ ಯಾವುದೋ ಒಂದು ಶೋರೂಮ್ಗೆ ಏನಾದರೂ ವಿಸಿಟ್ ಮಾಡಿದ್ರೆ ನಾವು ಒಂದು ಬ್ರ್ಯಾಂಡ್ ಬಗ್ಗೆ ತಿಳ್ಕೊಳ್ತೀವಿ. ಬಟ್ ಇಲ್ಲಿ ಎಲ್ಲ ಬ್ರ್ಯಾಂಡ್ ಇರೋದ್ರಿಂದ ಕಂಪೇರ್ ಮಾಡ್ಕೊಬೋದು, ಎಲ್ಲ ಬ್ರ್ಯಾಂಡ್ ಬಗ್ಗೆ ತಿಳ್ಕೊಬೋದು. ಸೊ ಇಟ್ಸ್ ಏನೇ ನೀವು ಡಿಫ್ರೆಂಟ್ ಪ್ಲೇಸಸ್ ಹೋಗೋ ಅವಶ್ಯಕತೆ ಇರಲ್ಲ. ಸೊ ಇಲ್ಲೇ ಬಂದು ಎಲ್ಲನೂ ತಿಳ್ಕೊಬೋದು. ಇಟ್ಸ್ ಅ ಗುಡ್ ಥಿಂಗ್. ಅದಾದಮೇಲೆ ಇಲ್ಲೂ ಎಲ್ಲ ಏನಾದರೂ ಅಡ್ವೈಸ್ ಬೇಕು ಅಂತಂದರೆ ಅಡ್ವೈಸ್ ಮಾಡೋದಕ್ಕೆ ಸ್ಪೆಸಿಫಿಕ್ ಪೀಪಲ್ಗಳಿದ್ದಾರೆ. ಅದಾದಮೇಲೆ ಒಳ್ಳೆ ಶೋ ನಡೆಸ್ತಾ ಇದ್ದೀರಾ. ಸೊ ನ್ಯೂಸ್ ಮೂಲಕ ಎಲ್ಲ ಇಡೀ ಕರ್ನಾಟಕ ಜನತೆಗೆ ನೀವು ಹೇಳ್ತಾ ಇದ್ದೀರಾ ಏನಕ್ಕೆ ಇ ವಿ ಇದು ಫ್ಯೂಚರ್ ಅಂತ ಹೇಳ್ತಾ ಇದ್ದಾರೆ, ಏನಕ್ಕೆ ಇ ವಿ ಇಸ್ ವೆರಿ ಇಂಪಾರ್ಟೆಂಟ್. ಇ ವಿ ಬಗ್ಗೆ ತಿಳ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು, ಫ್ಯೂಚರಲ್ಲಿ ಇ ವಿ ಯಾವ ಥರ ಎವಾಲ್ವ್ ಆಗುತ್ತೆ, ಯಾವುದೇ ಬ್ರ್ಯಾಂಡ್ಗಳಿದೆ ಅದೆಲ್ಲ ತಿಳಿಸ್ತಾ ಇದ್ದೀರಾ. ಸೊ ಇಟ್ಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್. ಸೊ ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಕನ್ನಡ ಚಾನಲ್, ನಮ್ಮ ಕಾಂಟೆಂಟ್ ಕ್ರಿಯೇಟರ್ಸ್ನೆಲ್ಲನೂ ಕರೆದಿ ನಮ್ಮ ಮೂಲಕ ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗೋ ಥರ ಎಲ್ಲ ಮಾಡ್ತಾ ಇದ್ದೀರಾ. ಇವಾಗ ಡಿ ವಿ ಅವ್ರು ಆಲ್ರೆಡಿ ಹೇಳ್ದಂಗೆ ವಿ ಆರ್ ಲಿವಿಂಗ್ ದಿ ಪ್ರೆಸೆಂಟ್. ಇ ವಿ ಏನಿದೆ ಅದು ಪ್ರೆಸೆಂಟಾಗೆ ತುಂಬಾ ವಾಸ್ಟಾಗೆ ಎಲ್ಲ ಕಡೆನೂ ಹಬ್ತಾ ಇದೆ. ಸೊ ಈಗ ಎಲ್ಲ ಮನೇಲೂ ಇವಾಗ ಒಂದು ಐ ಸಿ ಇಂಜಿನ್ ಜೊತೆಗೆ, ಅಂದರೆ ಐ ಸಿ ವೆಹಿಕಲ್ಸ್ ಜೊತೆಗೇ ಒಂದು ಇ ವಿ ಒಂದು ಮ್ಯಾಂಡೇಟರಿ ಬೇಕೇ ಬೇಕು ಅನ್ನೋದೊಂದು ಥಾಟ್ ಎಲ್ಲರಿಗೂ ಬಂದಿದೆ. ಸೊ ಅದರಿಂದ ಇವಾಗ ಜಸ್ಟ್ ಇಲ್ಲಿ ಡೊಮೆಸ್ಟಿಕ್ ಪರ್ಪಸ್ ಅಷ್ಟೇ ಅಲ್ಲ, ಇವಾಗ ಎಂಡ್ ಟು ಎಂಡ್ ಕಸ್ಟಮರ್ ಅಲ್ದಿರಾ ಇಲ್ಲಿ ನಿಮಗೆ ಕಮರ್ಷಿಯಲ್ ವೆಹಿಕಲ್ಸ್ ಕೂಡ ಇದೆ. ಸೊ ನೀವು ಏನಾದ್ರು ಬಿಸ್ನೆಸ್ ಮಾಡಬೇಕಂದ್ರೆ, ಸೊ ನೀವು ಬಿಸ್ನೆಸ್ಗೆ ರಿಲೇಟೆಡ್ ವೆಹಿಕಲ್ಸ್ ಕೂಡ ಇದೆ ಇಲ್ಲಿ. ಟ್ರಕ್ಸ್ ಆಗಿರ್ಬೋದು, ಆ್ಯಂಡ್ ಅಲ್ಲಿ ನಾವು ಒಂದಷ್ಟು ಫುಡ್ ಟ್ರಕ್ಸ್ ಕೂಡ ನೋಡಿದ್ದೀವಿ. ಸೊ ಇದೆಲ್ಲನೂ ಒಂಥರ ಯೂಸ್ಫುಲ್ ಇರುತ್ತೆ. ಈ ಥರ ಒಂದು ಎಕ್ಸ್ಪೋಗಳು ಅವಾಗ ನಡೀತಿರ್ಬೇಕು.